ಏನ್ ಕನ್ಸಿಟನ್ ಬಂಗಾರಿ ಗಂಗಲ್ ಬಂಗಾರಿ ಬಂಗಾರಿ 1 2 3 ಕಾನ್ಸು ಮ್ಯಾಗಿ ಪನೀರ್ ಸೂಪರ್ ಆಯ್ತಾ ಯೂಟ್ಯೂಬರ್. ಹಲೋ ಎಲ್ರಿಗೂ ಗುಡ್ ಈವ್ನಿಂಗ್. ಇವತ್ತು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ವೀಕೆಂಡ್ ಆಗಿರೋದ್ರಿಂದ ಹೊರಗಡೆ ಹೊರಟಿದ್ವಿ. ಇವತ್ತೇ ನಮ್ಮನ್ನ ನೋಡ್ತಾ ಇದ್ರೆ, ನಮ್ಮ ವ್ಲಾಗ್ಸ್ನ ನೋಡ್ತಾ ಇದ್ರೆ, ಮಿಕ್ಕಿದ ಎಲ್ಲ ವ್ಲಾಗ್ಸ್ನ ನೋಡಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಗೂ ಎನ್ಕರೇಜ್ಮೆಂಟ್ ಸಿಗುತ್ತೆ ಟು ಕಮ್ ಅಪ್ ವಿತ್ ನ್ಯೂ ವ್ಲಾಗ್ಸ್, ಚೆನ್ನಾಗಿರೋ ವ್ಲಾಗ್ಸ್. ಬನ್ನಿ ಇವಾಗ ಜರ್ನಿನ ಶುರು ಮಾಡೋಣ. ಸೊ ಇವಾಗ ಫ್ರೆಂಡ್ ಮನೆಗೆ ಹೋಗಿ ಅವ್ರನ್ನ ಪಿಕ್ ಮಾಡಿಕೊಂಡು ನೆಕ್ಸ್ಟ್ ವಿ ವಿಲ್ ಗೋ ಸಮ್ವೆ. ಓಕೆ, ಬನ್ನಿ ಬನ್ನಿ. ನಾನು ಊಟ ಮಾಡಿ ಅಷ್ಟೇ ದೊಡ್ಡವಳ. ಆಮೇಲೆ ವೆಜಿಟೇಬಲ್ಸ್ ತಿನ್ಬೇಕು, ಆಮೇಲೆ ಫ್ರೂಟ್ಸ್ ತಿನ್ಬೇಕು, ಎಲ್ಲ ತಿನ್ಬೇಕು. ಊಟ ಮಾಡಿದ್ರೆ ಊಟ ಮಾಡಿದ್ರು ಸ್ವಿಮ್ಮಿಂಗ್ ಹೋದ್ರೆ ಪಾಪ ಅಮ್ಮ ನೋಡಕ್ ಬಿಡ್ತಿಲ್ಲ. ಈಗ ಬೇಡ, ಅಲ್ಲಿ ಒಳಗೆ ಹೋಗ್ತೀವಲ್ಲ, ಅಲ್ಲಿ ಇಲ್ಲೆಲ್ಲ ಧೂಳಿರುತ್ತಲ್ವ, ಟ್ರಾಫಿಕ್ ಪೊಲೀಸು ಸ್ಟಾಪ್ ಮಾಡಿ ಅಂದ್ಬಿಡ್ತಾರೆ. ಸ್ವಲ್ಪ ಸ್ವಲ್ಪ ಇರೋ ನಾನು ಕೊಡ್ತೀನಿ. ಇಲ್ಲಿ ಆನ್ ದ ವೇನೆ ಮಧ್ಯದಲ್ಲಿ ಒಂದು ಒಳ್ಳೆ ಸ್ಪಾಟಲ್ಲಿ ಗಾಡಿ ನಿಲ್ಲಿಸಿ ಅಲ್ಲಿ ಬೋಟಿ ಮಸಾಲ ತೊಗೊಂಡು ತಿಂತಾ ಇದ್ದೀವಿ. ವೀಕೆಂಡ್ ಆಗಿರೋದ್ರಿಂದ ಇಟ್ಸ್ ಓಕೆ ಟು ಹ್ಯಾವ್ ಲೈಟ್ಲಿ ಸ್ನ್ಯಾಕ್. ನಮ್ಮ ವೀಕೆಂಡ್ ಸ್ನ್ಯಾಕಿಂಗ್ ಆಗಲೇ ಶುರುವಾಗಿದೆ. ವೀಕೆಂಡ್ಸ್ ಎಲ್ಲಿಗೆ ಹೋಗ್ಬಾರ್ದು, ಬ್ಯಾಂಗ್ಳೂರು ಯೂನಿವರ್ಸಿಟಿ ಒಳಗಡೆ ಬಂದು ಯೂಶಲಿ ಆ ರೋಡಲ್ಲೇ ಹೋಗ್ತೀವಿ. ಒಂದು ಬೋಟಿ ಮಸಾಲ ತಿಂದು ಹೋದ್ರೆ ಮನಸ್ಸು ಖುಷಿ ಆಗುತ್ತೆ. ಹೆಂಗೆ ನೋಡಿದ್ರೆ ಅಷ್ಟು ಅದು ಈಗ ಫ್ರೆಂಡ್ ಮನೆಗೆ ಬಂದಿದ್ದೀವಿ. ನೋಡಿ ಅವ್ರ ಮಗಳು ವೀಣೆ ನುಡ್ಸೋದನ್ನ ಕಲ್ತ್ಕೊಂಡಿದ್ದಾಳೆ. ಏನ್ ಕನ್ಸಿಟನ್ ನೀವು ಕಲಿಸ್ಬೇಕಲ್ಲ ಮಕ್ಕಳಿಗೆ, ಸಂಗೀತ, ಭರತನಾಟ್ಯ, ವೀಣೆ ಕಲ್ಸಿ ನೋಡ್ಕೊಳ್ಳಿ ಅಷ್ಟೇ. ಆ ದೊಡ್ಡವರ ಮೇಲೆ ಡ್ರೈವರ್ ಕೆಲಸ ಕಾಯಮ್ಮ, ಪಿಕಪ್ ಫಿಕ್ಸ್ ಆಗಿದ್ದೀವಿ ಅಷ್ಟೇ. ಅದಕ್ಕೆ ಕಳ್ಸ್ಕೊಡೋದು ಅಕ್ಕ ತಾನೆ. ಈಗ ಅಲ್ಲಿಂದ ಜಯನಗರ್ಗೆ ಹೋಗೋಣ, ಸ್ವಲ್ಪ ಸ್ಟ್ರೀಟ್ ಶಾಪಿಂಗ್ ಎಲ್ಲ ಮಾಡಿಕೊಂಡು ಒಂದೊಳ್ಳೆ ಕಡೆ ಡಿನ್ನರ್ಗೆ ಹೋಗೋಣ ಅಂತ ಡಿಸೈಡ್ ಆದ್ವಿ. ಬಂತು ನೋಡಿ ಜಯನಗರ್ ಕಾಂಪ್ಲೆಕ್ಸು. ವಾವ್, ಇದು ಹೊರ್ಗಡೆ ಅಷ್ಟೇ, ಒಳಗಡೆ ಇನ್ನೊಂದು ಬ್ರಹ್ಮಾಂಡನೇ ಇದೆ. ಎಷ್ಟು ಅಂಗಡಿ ಇದೆ, ಎಷ್ಟು ಆಪ್ಷನ್ಸ್ ಇದೆ, ನೀವು ಹುಡುಕ್ತಾ. ನಾನು ಜೀನ್ಸ್ ಎಲ್ಲ ತೊಗೊಂಡೆ, ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಟಾಪ್ಸ್ಗೂ. ನಾವು ಹೊರಗಡೆ ಡಿನ್ನರ್ ಕೂಡ ಹೋಗಬೇಕು ಅಂದ್ಕೊಂಡಿದ್ದರಿಂದ ನಮಗೆ ತುಂಬ ಟೈಮ್ ಸಿಕ್ಕಲಿಲ್ಲ. ಸಿಕ್ಕಿರೋ ಟೈಮಲ್ಲೇ ಎಷ್ಟಾಗುತ್ತೆ ಅಷ್ಟು ಶಾಪಿಂಗ್ ಮಾಡಿಕೊಂಡು ಅಲ್ಲಿಂದ ಹೊರಡೋಣ ಅಂದ್ಕೊಂಡ್ವಿ. ಬಟ್ ಹೊರಡಲೇ ಇಲ್ಲ. 1 ಅವರ್ 2 ಅವರ್ ಆಯಿತು. ಚೆನ್ನಾಗಿತ್ತಲ್ವಾ, ಟ್ರೈ ಮಾಡೋಣ, ನೋಡೋಣ, ಅದು ನೋಡೋಣ, ಇದು ನೋಡೋಣ ಅಂತ ಟೈಮ್ ಸ್ಪೆಂಡ್ ಮಾಡ್ತಾನೇ ಇದ್ದೀವಿ. ಶಾಪಿಂಗ್ ಮುಗಿಸ್ಕೊಂಡು ಹೊರಗಡೆ ಬಂದರೆ ಇಲ್ಲಿ ನೋಡಿದ್ರೆ ಚಾರ್ವಿ ನನಗೊಂದು ಟ್ರಾಲಿ ಬೇಕು, ಡೋರಮೋನ್ದು ಅಂತ ಹಿಡ್ಕೊಂಡು ಕೂತಿದ್ದಾಳೆ. ಅವರಪ್ಪ ಹೇಗೋ ಸಮಾಧಾನ ಮಾಡ್ಕೊಂಡು ಹೊರಗಡೆ ಕರ್ಕೊಬಂದರು. ಹೊರಗಡೆ ಬಂದೇ ಇದೆಯಾ, ಇನ್ನೂ ಬೇಕಾದಷ್ಟು ಆಪ್ಷನ್ಸ್ ಜ್ಯುವೆಲ್ರೀಸ್ಗೆ. ನಾವು ಒನ್ ಟೈಮ್ ಯೂಸು ಅಥವಾ ಏನಾದರೂ ಒಕೇಶನ್ಸ್ಗೆ ಹಾಕೋತೀವಿ ಅಂದರೆ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಈ ರೆಸ್ಟೋರೆಂಟು ಫಸ್ಟು ಇಷ್ಟ ಅನ್ನೋ ಹೆಸರಲ್ಲಿತ್ತು. ನಾವು ಅದೇ ಇರುತ್ತೆ ಅಂದ್ಕೊಂಡು ಬಂದ್ವಿ. ನೋಡಿದ್ರೆ ನೇಮ್ ಚೇಂಜ್ ಮಾಡಿದ್ದಾರೆ. ಸೊ ಓನರು ಕೂಡ ಚೇಂಜ್ ಅಂತೆ, ಅಕ್ಷಯ ಅಂತ ಚೇಂಜ್ ಆಗಿದೆ ಇವಾಗ. ಬಟ್ ಹೇಗೋ ಅದೇ ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ವಲ್ಲ, ಸೊ ಅಲ್ಲಿಗೆ ಹೋದ್ವಿ. ನೋಡೋಣ ಬನ್ನಿ ಫುಡ್ ಹೇಗಿರುತ್ತೆ ಅಂತ.
ಫುಡ್ ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ತಿಂದ್ವಿ, ಮಾತಾಡಿದ್ವಿ, ಹರಟೆ ಹೊಡೆದ್ವಿ. ಸುತ್ತಾಡಿ ಹೊಟ್ಟೆ ಹಸ್ದಿದ್ರಿಂದ ಸ್ಟಾರ್ಟಿಂಗ್ ಎಲ್ಲರೂ ಸೈಲೆಂಟಾಗಿ ಕುತ್ಕೊಂಡು ತಿಂತಾರೆ. ಊಟ ಮುಗಿಸ್ಕೊಂಡು ಐಸ್ ಕ್ರೀಮು. ನೋಡಿದ ತಕ್ಷಣ ಗಾಬರಿ ಆಗಬೇಡಿ, ಫುಲ್ಲು ನಾನೇ ತಿಂದಿಲ್ಲ. ರಶ್ಮಿ ತೊಗೊಂಡಿದ್ಲು, ಅವಳದ್ರಲ್ಲಿ 1 ಬೈಟ್ 2 ಬೈಟ್ ತೊಗೊಂಡೆ ಅಷ್ಟೇ. ಅಷ್ಟು ತಿಂದರೆ ನಾನು ಮಾಡಿರೋ ವರ್ಕೌಟು, ನಾನು ಮಾಡಿರೋ ಡಯಟ್ ಎಲ್ಲ ನೀರಲ್ಲಿ ಹಾಕ್ದಂಗೆ ಆಗಿಬಿಡುತ್ತೆ. ಊಟ ಮುಗಿಸ್ಕೊಂಡು ಒಂದು ಫ್ಯಾಮಿಲಿ ಹೊರಟ್ರು. ಹೆಂಗಿತ್ತು ಪಾಪ ಊಟ? ಆದ್ರೆ ಸ್ವಲ್ಪ ಚೆನ್ನಾಗಿ ಎಲ್ಲೋ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಚೆನ್ನಾಗಿರ್ಲಿಲ್ಲ, ಸ್ವಲ್ಪ ಚೆನ್ನಾಗಿತ್ತ? ಏನೇನು ಇಷ್ಟ ಆಯ್ತು ನಿಂಗೆ? ತಿಂದಿಯಲ್ಲ ಮಗ್ನೆ ಎಲ್ಲನೂ? ಏನ್ ಚೆನ್ನಾಗಿರ್ಲಿಲ್ಲ? ಬಿರಿಯಾನಿ ಬಿರಿಯಾನಿ ಚೆನ್ನಾಗಿರ್ಲಿಲ್ವಾ? ಏನ್ ಚೆನ್ನಾಗಿತ್ತು ಚೋರು? ಏನ್ ಚೆನ್ನಾಗಿತ್ತು? ಕಾನ್ಸು ಮ್ಯಾಗಿ ಪನೀರ್ ಸೂಪರ್ ಆಯ್ತಾ? ವೆರಿ ಗುಡ್. ಚರಿಗೆ ಏನ್ ಇಷ್ಟ ಆಯ್ತು? ಏನ್ ತಿಂದಿದ್ದು ಇಷ್ಟ ಆಯ್ತು ಚರಿಗೆ? ಚಪಾತಿ 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 ಇಲ್ಲ. ಅಲ್ಲಿಂದ ಡೈರೆಕ್ಟಾಗಿ ಚರಿ ಮನೆಗೆ ಬಂದ್ವಿ. ಇವತ್ತು ಇಲ್ಲೇ ಉಳ್ಕೊತೇವೆ. ಅದಕ್ಕೆ ಫುಲ್ ಎಕ್ಸೈಟೆಡ್ ಆಗಿದ್ದಾರೆ ಇಬ್ಬರು. ಅವರು 1 ತಿಂಗಳಿಗೆ ಒಂದ್ಸರಿ ಸಿಕ್ಕಿದ್ರು, ಅದೆಲ್ಲ 1 ತಿಂಗಳು ಫುಲ್ ಅವತ್ತೇ ಜಂಪ್ ಮಾಡಬಾರ್ದು. ನೆಕ್ಸ್ಟು ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿ, ಲೇಟಾಗೇ ಎದ್ವಿ. ಬ್ರೇಕ್ಫಾಸ್ಟ್ ಮಾಡಿ ಅಲ್ಲೇ ಪಕ್ಕದಲ್ಲೇ ಒಂದು ಮಾಲ್ ಇದೆ, ಅಲ್ಲಿ ಹೋದ್ವಿ ಆಟ ಆಡ್ಸೋಣ ಅಂತ. ಆ್ಯಕ್ಚುಲಿ ಹಠ ಮಾಡ್ತಾಯಿದ್ರು ಇಬ್ಬರೂ ಹೋಗಬೇಕು ಅಂತ, ಅದಕ್ಕೆ ಕರ್ಕೊಂಡು ಬಂದ್ವಿ. ಇಲ್ಲಿ ನೋಡಿ ಮತ್ತೆ ಕುಣಿತಾ ಇದ್ದಾರೆ. ಸೊ ವೀಕೆಂಡ್ ಬಂತು, ಅವರಿಬ್ಬರು ಜೊತೆಲಿದ್ದಾರೆ ಅಂದರೆ ಅವ್ರದ್ದೇ ಫುಲ್ ಟೈಮ್. ಮಾಡು 5 ಮಿನಿಟ್ಸ್. ಈ ನನ್ನ ಮಗಳು ನೋಡಿ, ಅಲ್ಲೂ ಏನೋ ಸರ್ಕಸ್ ಮಾಡೋಕ್ಕೆ ಹೋಗಿದ್ದಾಳೆ. ಬಟ್ ಏನೇ ನೋಡಿದ್ರು, ಏನೋ ಡಿಫಿಕಲ್ಟಿ ಇದ್ದರೂ ನಾನು ಮಾಡಲ್ಲ ಅಂತ ಹೆದರ್ಕೊಳ್ಳಲ್ಲ. ಟ್ರೈ ಮಾಡ್ತೀನಿ ಅಂತ ಮುಂದೆ ಹೋಗ್ತಾಳೆ ನನ್ನ ಥರನೇ. ಅದಕ್ಕೆ ತುಂಬ ಖುಷಿ ಆಗುತ್ತೆ. ಐ ಆಮ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಹರ್. ಇದಾಗಿತ್ತು ನಮ್ಮ ಪುಟ್ಟ ವಿಡಿಯೋ ಅಬೌಟ್ ಅವರ್ ಡೇ ಔಟ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೀವೆಲ್ಲರೂ ನೋಡ್ತಾ ಇದ್ದೀರಾ ಅಂತ ಗೊತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಇಟ್ ಮೀನ್ಸ್ ಅ ಲಾಟ್ ಫಾರ್ ಅಸ್. ತುಂಬ ಸಪೋರ್ಟ್ ಕೂಡ ಮಾಡ್ತಾ ಇದ್ದೀರಾ. ಐ ಆಮ್ ರಿಯಲಿ ಗ್ಲ್ಯಾಡ್ ಫಾರ್ ದ್ಯಾಟ್. ಹೀಗೆ ಮುಂದೆ ನೋಡ್ತಾ ಇರಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕೀಪ್ ಸಪೋರ್ಟಿಂಗ್. ಬಾಯ್.